ಇನ್ಸ್ಟಾಗ್ರಾಂನಲ್ಲಿ ರೀಲ್ಸ್ ನೋಡಿ ಹೋಟೆಲ್ ಹಾಗೂ ಡಾಬಾಗಳಿಗೆ ಮುಗಿ ಬೀಳುವ ಮುನ್ನ ಎಚ್ಚರ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹುಕ್ಕೇರಿ ಪಟ್ಟಣದಲ್ಲಿ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗುತ್ತಿರುವ ಬೀರಪ್ಪ ಗರಗುತ್ತಿ ಡಾಬಾದ ಅಸಲಿ ಮುಖವಾಡ ಈಗ ಬಯಲಾಗಿದೆ. ದಿನೇ ದಿನೇ ರುಚಿಯಾದ ಆಹಾರ ಸಿಗುತ್ತದೆ ಎಂದು ನಂಬಿ ಬರುವ ಗ್ರಾಹಕರಿಗೆ ಇಲ್ಲಿ ಆಹಾರದ ರೂಪದಲ್ಲಿ ಮೆಲ್ಲಗೆ ಮುಗಿಸುವ ಸ್ಲೋ ಪಾಯ್ಸನ್ ನೀಡಲಾಗುತ್ತಿದೆ ಎಂಬ ಗಂಭೀರ ಆರೋಪ ಕೇಳಿ ಬಂದಿದೆ. ಹೌದು, ಈ ಡಾಬಾದಲ್ಲಿ ಆಹಾರದ ರುಚಿ ಹೆಚ್ಚಿಸಲು ಆರೋಗ್ಯಕ್ಕೆ ಅತ್ಯಂತ ಹಾನಿಕಾರಕವಾದ MSG ಅಂದ್ರೆ ಅಜಿನಮೋಟೋ ಟೇಸ್ಟಿಂಗ್ ಪೌಡರ್ ಅನ್ನ ವಿಪರೀತವಾಗಿ ಬಳಸಲಾಗುತ್ತಿದ್ದು, ಅಷ್ಟೇ ಅಲ್ಲದೆ ಕ್ಯಾನ್ಸರ್ ನಂತಹ ಮಾರಕ ರೋಗಗಳನ್ನ ಆಹ್ವಾನಿಸುವ ಕೃತಕ ಆಹಾರದ ಬಣ್ಣಗಳನ್ನ ಅಡುಗೆಯಲ್ಲಿ ಬೆರೆಸಲಾಗುತ್ತಿದೆ. ಇದರ ಅರಿವೇ ಇಲ್ಲದೆ ಜನರು ರುಚಿಯಾಗಿದೆ ಎಂದು ಮುಗಿಬಿದ್ದು ಸೇವಿಸುತ್ತಿದ್ದಾರೆ. ಇನ್ನು ಈ ಡಾಬಾದಲ್ಲಿ ಸ್ವಚ್ಛತೆ ಎಂಬುದು ಸಂಪೂರ್ಣ ಮಾಯವಾಗಿದೆ. ಡಾಬಾದ ಸುತ್ತಮುತ್ತ ದುರ್ನಾತ ಬೀರುವ ಚರಂಡಿ ನೀರು ನಿಂತಿದ್ದು, ಪಕ್ಕದಲ್ಲೇ ಮೂತ್ರ ವಿಸರ್ಜನೆ ಮಾಡಲಾಗುತ್ತಿದೆ. ಕೊಳಚೆ ಹಾಗೂ ನೊಣಗಳ ನಡುವೆಯೇ ಅಡುಗೆ ತಯಾರಿಸಿ ಬಡಿಸಲಾಗುತ್ತಿದೆ. ಇದರ ಜೊತೆಗೆ ವಾಣಿಜ್ಯ ಬಳಕೆಯ ಬದಲಿಗೆ ಅಕ್ರಮವಾಗಿ ಗೃಹ ಬಳಕೆಯ ಅಡುಗೆ ಅನಿಲ ಸಿಲಿಂಡರ್ಗಳನ್ನು ಇಲ್ಲಿ ಬಳಸಲಾಗುತ್ತಿದ್ದು, ಕಾನೂನು ನಿಯಮಗಳನ್ನು ಸಂಪೂರ್ಣವಾಗಿ ಗಾಳಿಗೆ ತೂರಲಾಗಿದೆ. ಆಹಾರ ಭದ್ರತಾ ಅಧಿಕಾರಿಗಳ ಕಣ್ಣೆದುರೇ ಈ ರೀತಿಯ ಸಾರ್ವಜನಿಕರ ಜೀವದ ಜೊತೆ ಚೆಲ್ಲಾಟವಾಡುತ್ತಿದ್ದರೂ ಸಂಬಂಧಪಟ್ಟ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಇನ್ನಾದರೂ ಹಿರಿಯ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಡಾಬಾದ ವಿರುದ್ಧ ಕಾನೂನು ರೀತಿ ಸೂಕ್ತ ಕ್ರಮ ಕೈಗೊಳ್ಳುತ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ವರದಿ ಮಯೂರ್ ರಾಯ್ಕರ್, ಹಾನಗಲ್, ಶಿಟಿವಿ ನ್ಯೂಸ್.